ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಲೈಫ್ ಸ್ಟೈಲ್ ವ್ಲಾಗ್. ನನ್ನ ಜೀವನ ಶೈಲಿಯ ಇನ್ನೊಂದು ದಿನಕ್ಕೆ ನಿಮಗೆ ಸ್ವಾಗತ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಮಕ್ಕಳಿಗೆ ದೇವರ ನಾಮಗಳನ್ನ ಹಾಕಿಕೊಟ್ರೆ ಅಟ್ಲೀಸ್ಟ್ ಕಲಿಯೋ ಪ್ರಯತ್ನ ಮಾಡ್ತಾರೆ ಅಂತ. ಇವತ್ತು ನಮ್ಮ ಮನೆಯ ಡೀಪ್ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೆ. ಹಾಗೆ ನಿಮ್ಮನ್ನು ಕೂಡ ಒಂಚೂರು ಇನ್ಸ್ಪೈರ್ ಮಾಡೋಣ ಅಥವಾ ಮೋಟಿವ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಪೂರ್ತಿ ದಿನದ ಕ್ಲೀನಿಂಗ್ ರೊಟೀನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಲೀನಿಂಗ್ ಮಾಡೋದಕ್ಕೂ ಒಂದು ರೀಸನ್ ಇದೆ. ಏನು ಅಂತ ಅಂದರೆ ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಈ ವರ್ಷದಲ್ಲೇ ಮಾಡಿಸೋದಕ್ಕೆ ಆಗಿರಲಿಲ್ಲ. ಗೊತ್ತಿಲ್ಲ ಕಾರಣ ಏನು ಅಂತ. ಸದ್ಯಕ್ಕೆ ಏಕಾದಶಿ ದಿನ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ. ಹಾಗಾಗಿ ಅದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಮನೆ ಕ್ಲೀನಿಂಗ್ ಮಾಡಬೇಕಂತಂದರೆ ಮೊದಲಿಗೆ ನಾನು ಡಸ್ಟಿಂಗ್ ಮಾಡ್ಕೊಳ್ತೀನಿ. ಅಂದರೆ ರೂಮ್ನ ಸೆಲೆಕ್ಟ್ ಮಾಡಿಕೊಂಡು, ಯಾಕೆಂದರೆ ಡೈರೆಕ್ಟ್ ಹಾಲಲ್ಲಿ ನಾವು ಏಕ್ದಮ್ ಕ್ಲೀನ್ ಮಾಡಿ ನೆಕ್ಸ್ಟ್ ರೂಮ್ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಪ್ರತಿ ಸಲ ನಾನು ಏನಾದರೂ ಕ್ಲೀನಿಂಗ್ ಮಾಡ್ತೀನಿ ಅಂದರೆ ರೂಮನ್ನು ಕ್ಲೀನ್ ಮಾಡ್ಕೋತೀನಿ. ಹಾಲಲ್ಲಿ ಮಕ್ಕಳಿರ್ತಾರೆ, ಗಲೀಜು ಮಾಡ್ತಾ ಇರ್ತಾರೆ, ಲಾಸ್ಟ್ ಪಾರ್ಟ್ ಹಾಲನ್ನ ಇಟ್ಕೊಂಡಿರ್ತೀನಿ. ವಾಲ್ ಕ್ಲೀನಾಗಿಲ್ಲ ಅಂತಂದರೆ ನನಗೆ ಇಷ್ಟ ಆಗೋದಿಲ್ಲ. ಅಂತ ಅಂದರೆ ಮೊದಲಿಗೆ ನೀವೇನಾದರೂ ಕ್ಲೀನಿಂಗ್ ಮಾಡ್ತೀನಿ ಅಂತಂದರೆ ನಿಮಗೆ ಯಾವುದೋ ಒಂದು ಜಾಗ ಕ್ಲೀನಾಗಿಲ್ಲ ಅಂದರೆ ಇರಿಟೇಟ್ ಆಗ್ತಾ ಇರುತ್ತೆ. ಆ ಜಾಗನ ಫೋಕಸ್ ಮಾಡಿ ಆ ಜಾಗ ಫಸ್ಟು ಕ್ಲೀನ್ ಆದರೆ ನಮಗೆ ಇಡೀ ಮನೆ ಕ್ಲೀನ್ ಆಗಿದೆ ಅನ್ನೋ ಒಂದು ಫೀಲ್ ಬರುತ್ತೆ. ಹಾಗಾಗಿ ಮೊದಲಿಗೆ ನೀವು ಯಾವ ಪಾರ್ಟ್ ತುಂಬ ನಿಮಗೆ ಇರಿಟೇಟ್ ಮಾಡ್ತಾ ಇರುತ್ತೆ. ನನಗೆ ಗೋಡೆ ಕ್ಲೀನಾಗಿದ್ದರೆ ತುಂಬ ಇಷ್ಟ ಆಗುತ್ತೆ. ಗೋಡೆ ಮೇಲೆ ಮಾರ್ಕು, ಪೆನ್ನಿನ ಕಲೆಗಳು ಅಥವಾ ಈ ಥರ ಮಕ್ಕಳು ಗಲೀಜು ಮಾಡಿರೋದನ್ನ ನೋಡಿದ್ರೆ ತುಂಬಾ ಬೇಗ ಮನೆ ಕ್ಲೀನಾಗಿಲ್ಲ ಅಂತ ಇರಿಟೇಟ್ ಆಗುವಂತಹ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಫಸ್ಟ್ ನನ್ನ ಮೋಟಿವೇಶನ್ಗೋಸ್ಕರ, ನನ್ನ ಇನ್ಸ್ಪೈರ್ಗೋಸ್ಕರ ಗೋಡೆಗಳನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಏನಿಲ್ಲ, ವಿಮ್ ಜೆಲ್ ಹಾಕ್ಬಿಟ್ಟು ಲೈಟಾಗಿ ಸ್ಕ್ರಬ್ ಮಾಡ್ಕೊಳ್ತೀನಿ. ಮೇಲಿರುವಂತಹ ಪೆನ್ನಿನ ಮಾರ್ಕು ಸ್ವಲ್ಪ ಕಷ್ಟ ಆಗುತ್ತೆ, ಪೆನ್ಸಿಲ್ ಮಾರ್ಕ್ ಈಸಿಯಾಗಿ ಹೋಗುತ್ತೆ, ಅದನ್ನು ಒರೆಸ್ಕೊಳ್ತೀನಿ. ಗೋಡೆ ಕ್ಲೀನಾಗಿದ್ದಾಗ ಮನೆ ಕ್ಲೀನಾಗಿದೆ ಅಂತಲೇ. ಇನ್ನು ಮ್ಯಾಟ್ರಸ್ ಏನಾದರೂ ಕ್ಲೀನ್ ಮಾಡಬೇಕಂತಂದರೆ ಅದರಲ್ಲಿರುವಂತಹ ಆರ್ಡರ್ ಹೋಗ್ಬೇಕಂದ್ರೆ ಬೇಕಿಂಗ್ ಸೋಡಾ ಹಾಕಿಬಿಟ್ಟು 1 hour ಅಲ್ಲಾಂದ್ರೆ ಅರ್ಧ ಗಂಟೆ ಹಾಗೆ ಬಿಟ್ಬಿಟ್ರೆ ಅದರಲ್ಲಿರುವಂತಹ ಆರ್ಡರ್ನ ಅದು ಹೀರ್ಕೊಳ್ಳುತ್ತೆ. ಅದಾದಮೇಲೆ ನಾನು ಬೆಡ್ ವಾಕ್ಯೂಮ್ ಕ್ಲೀನರ್ ಯೂಸ್ ಮಾಡಿಕೊಂಡು ಅದನ್ನೆಲ್ಲ ತೆಗೆದುಬಿಡ್ತೀನಿ. ಇನ್ನೊಂದೇನು ಅಂತಂದರೆ ಯಾವಾಗಲೂ ಮನೆ ಕ್ಲೀನಿಂಗ್ ಶುರು ಮಾಡಬೇಕಾದ್ರೇ ಒಂಥರ ಹಿಂದೆಟೆ, ಯಪ್ಪ ಇಷ್ಟೊಂದೆಲ್ಲ ಕ್ಲೀನ್ ಮಾಡಬೇಕಲ್ಲ, ಎಷ್ಟು ಟೈಮ್ ಹಿಡಿಯುತ್ತೋ, ಹೆಂಗೋ ಏನೋ ಅನ್ನೋದು ಮುಂಚೆಗೆ ಒಂದು ಇಮ್ಯಾಜಿನೇಷನಲ್ಲಿ ಒಂದನ್ನು ನೀವು ಅಂದ್ಕೊಳ್ಳಿ. ಏನಂತಂದರೆ ನನ್ನ ಮನೆ ತುಂಬ ಕ್ಲೀನಾಗಿದೆ, ಒಳ್ಳೊಳ್ಳೆ ಒಂದಿಷ್ಟು ಕ್ಲೀನಾಗಿರೋ ಮನೆಯದು ಒಂದಿಷ್ಟು ಫೋಟೋಸನ್ನು ನೋಡಿ, ಅಥವಾ ಅದೆಲ್ಲ ನೋಡಿದಾಗ ಇದೇ ಥರ ನಮ್ಮ ಮನೆಯೂ ಕ್ಲೀನಾಗಿ ಇಟ್ಕೋಬೇಕು ಅಂತ ನೀವೊಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅಂದರೆ ಎಕ್ಸಾಕ್ಟ್ ಅಲ್ಲಿರೋ ಥರನೇ ನಮ್ಮ ಮನೆಯೂ ಇದೆ ಅಂತ ಅಲ್ಲ, ಬಟ್ ಒಂದು ಇನ್ಸ್ಪಿರೇಷನ್ಗೋಸ್ಕರ ಈ ಥರ ಕ್ಲೀನಾಗಿದ್ದರೆ ಮನೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಕ್ಲೀನ್ ಹೋಮ್ ಪಿಕ್ಚರ್ನ ನೋಡ್ತಾ ಇದ್ದರೆ ನಿಮಗೆ ಇನ್ಸ್ಪೈರ್ ಆಗುತ್ತೆ ಈ ಥರ ನಾವು ಕ್ಲೀನ್ ಮಾಡ್ಕೋಬೇಕು ಅಂತ. ಸೊ ಸಡನ್ಲಿ ನೋಡಿ ಒಬ್ಬರು ಮನೆ ಕ್ಲೀನಾಗಿ ಇಟ್ಟಿದ ತಕ್ಷಣ ನಮ್ಗೆ ಅನಿಸುತ್ತೆ ನಾವು ಎಷ್ಟು ನೀಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಬೇಕು ಅಂತ. ಕರೆಕ್ಟ್ ಅಲ್ವಾ? ಇನ್ನು ಬೆಡ್ ಶೀಟಲ್ಲಿ ನಾವು ಏನಾದರೂ ಕಾರ್ನರ್ಸಲ್ಲಿ ಫಿಟ್ಟಿಂಗ್ ಮಾಡಬೇಕು ಅಂತಂದರೆ ನಾನು ನಾಟ್ ಹಾಕಿದ್ನಲ್ಲ, ಆ ಥರ ನಾಟ್ ಹಾಕಿದ್ರೆ ನೀಟಾಗಿ ಫಿಟ್ಟಿಂಗ್ ಆಗುತ್ತೆ. ಇಲ್ಲಾಂತಂದರೆ ಲೂಸ್ ಆಗಿ ಆ ಕಡೆ ಈ ಕಡೆ ಇದಾಗ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಐರನ್ ಸ್ಪ್ರೇ. ನಾನು ನಾರ್ಮಲ್ ಆಗಿ ಬೆಡ್ಶೀಟ್ ಐರನ್ ಮಾಡುವಾಗ ಸ್ಪ್ರೇ ಮಾಡ್ಕೊಂಡು ಬಿಡ್ತೀನಿ. ಇವತ್ತು ನಾನು ಐರನ್ ಮಾಡಲಿಲ್ಲ, ಅದಕ್ಕೋಸ್ಕರ ಮೇಲೇ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ಪರ್ಫ್ಯೂಮ್ ಆಗಲಿ ಮೈ ಮೇಲೆ ಸ್ಪ್ರೇ ಮಾಡ್ಕೊಳ್ಳಲ್ಲ. ಸುಮಾರು ಜನ ಪರ್ಫ್ಯೂಮ್ ಒಳ್ಳೆಯದಲ್ಲ ಅಂತ ಅದನ್ನು ನಾನು ಆಲ್ರೆಡಿ ಸ್ಪ್ರೇ ಮಾಡಿ ಬಟ್ಟೆಗೆ ಹಾಕಿ ಇಟ್ಬಿಡ್ತೀನಿ. ಅದನ್ನು ನಾನು ಹಾಕ್ಕೊಳ್ಳೋದು ಸ್ಪ್ರೇ ಅಂತ ಡೈರೆಕ್ಟಾಗಿ ಸ್ಕಿನ್ ಮೇಲಾಗಲಿ ನನ್ನ ಉಸಿರಾಡುವಾಗ ನಾನು ಸ್ಪ್ರೇ ಮಾಡಲ್ಲ. ಸೊ ಈ ಥರ. ಇನ್ನು ಮನೆಯಲ್ಲಿ ಏನಾದರೂ ಫ್ರೆಶ್ನರ್ ಹಾಕ್ತೀನಿ ಅಂದರೂ ಯಾರೂ ಇಲ್ದಲೇ ಇದ್ದಾಗ ಮಾಸ್ಕ್ ಅಥವಾ ಮೂಗನ್ನು ಕ್ಲೋಸ್ ಮಾಡಿ ಸ್ಪ್ರೇಯನ್ನು ಮಾಡ್ತೀನಿ. ಸೊ ಎಷ್ಟು ಖುಷಿ ಆಗತ್ತಲ್ಲ, ಮನೆ ಒಂದು ಸರಿ ಸೆಟ್ಟಾಗಿ ಕ್ಲೀನ್ ಆಗಿಬಿಟ್ರೆ ನೋಡೋದಕ್ಕೆ ಒಂಥರ ಆನಂದ, ಖುಷಿ. ಸೊ ಆ ಇಮ್ಯಾಜಿನೇಷನಲ್ಲಿ ನಿಮ್ಗೊಂದು ಇನ್ಸ್ಪಿರೇಷನ್ ಸಿಕ್ಬಿಡತ್ತೆ, ಮನೆ ಇಷ್ಟು ಕ್ಲೀನಾಗಿದ್ರೆ ಎಷ್ಟು ಚೆಂದ ಕಾಣಿಸುತ್ತಲ್ವ ಅಂತ. ಫಸ್ಟಿಗೆ ನಾನು ಎರೇಸ್ ಮಾಡಿದ್ದೀನಿ ಗೋಡೆ ಎಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗೋಡೆ ಮೇಲೆ ಪೆನ್ ಮಾರ್ಕ್ ಇದ್ದರೆ ನನಗೆ ತುಂಬ ಕೋಪ ಬರುತ್ತೆ, ಮತ್ತು ಮನೆ ಎಷ್ಟೇ ಕ್ಲೀನಾಗಿದ್ರು ಕ್ಲೀನಾಗಿಲ್ಲ ಅಂತ. ಅದಕ್ಕೆ ಫಸ್ಟ್ ಆ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ, ಏನು ಅಂತಂದರೆ ನಿಮ್ಗೇನಾದರೂ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಈ ಫರ್ನಿಚರ್ಸ್ನ ಆ ಕಡೆ ಈ ಕಡೆ ಚೇಂಜ್ ಮಾಡಿ. ಒಂದು 2 ತಿಂಗಳಿಗೋ 3 ತಿಂಗಳಿಗೋ 6 ತಿಂಗಳಿಗೋ ಅವಾಗ ಏನು ಅನಿಸುತ್ತೆ ಅಂತಂದರೆ ಮನೆ ಡಿಫ್ರೆಂಟಾಗಿ ಕಾಣಿಸುತ್ತೆ. ನಿಮಗೆ ಒಂಥರ ಕ್ಲೀನಿಂಗ್ ಮಾಡಿದ್ಮೇಲೆ ಬೇರೇನೋ ಒಂಥರ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಯಾವಾಗಲೂ ಅಂದರೆ ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು, ನನ್ನ ವ್ಯೂವರ್ಸ್ಗೂ ಗೊತ್ತಿರುತ್ತೆ, ಯಾವಾಗಲೂ ಫರ್ನಿಚರ್ಸ್ನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾಕ್ತಾನೆ ಇರ್ತೀನಿ. ಸೊ ಈ ಥರ. ಇನ್ನು ಸ್ವಲ್ಪ ಪಾತ್ರೆ ಸ್ಟ್ಯಾಂಡಲ್ಲಿ ಇದ್ದಿದ್ದು, ವೆಜಿಟೇಬಲ್ ರ್ಯಾಕು ಅದು ಇದು ಎಲ್ಲ ವಾಶ್ ಮಾಡೋದಿತ್ತು, ಎಲ್ಲನೂ ಕ್ಲೀನ್ ಮಾಡಿಕೊಂಡು ಡೈನಿಂಗ್ ಟೇಬಲ್ನ ಆ ರೀತಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ನಮಗೆ ಒಂಥರ ಇಡೀ ರೂಮೇ ಟೋಟಲಿ ಡಿಫ್ರೆಂಟಾಗಿ ಕಾಣಿಸ್ಬಿಡುತ್ತೆ ಅಲ್ವಾ. ಈಗ ಡೈನಿಂಗ್ ಏರಿಯಾನೇ ಫುಲ್ ಡಿಫ್ರೆಂಟ್ ಆಯಿತು. ಈ ಕಡೆ ಇದ್ದಿದ್ದನ್ನು ಆ ಕಡೆ ಶಿಫ್ಟ್ ಮಾಡಿದಾಗ ಅದು ಕ್ಲೀನಿಂಗ್ ಮುಗಿಸಿದ್ಮೇಲೆ ನಮ್ಗೆ ಇನ್ನೂ ಖುಷಿ ಕೊಡುತ್ತೆ.
ಅದ್ರ ಜೊತೆಗೆ ನಾನು ಇನ್ನೊಂದು ಟಿಪ್ ಏನು ಫಾಲೋ ಮಾಡ್ತೀನಿ ಅಂತಂದರೆ ಹೊಸ ಕ್ಲೀನಿಂಗ್ ಪ್ರಾಡಕ್ಟ್ಸನ್ನು ಟ್ರೈ ಮಾಡ್ತಾ ಇರ್ತೀನಿ. ಅದರಲ್ಲಿರುವಂತಹ ಡಿಫ್ರೆಂಟ್ ಫ್ರಾಗ್ರೆನ್ಸ್ ಇರ್ಬೋದು, ಆಮೇಲೆ ನಾವು ಕ್ಲೀನಿಂಗನ್ನು ಬೆಟರ್ ಅನ್ನಿಸ್ಬಹುದು, ಕೆಲವೊಂದು ಪ್ರಾಡಕ್ಟ್ಸ್ ಇನ್ನೂ ಬೆಟರ್ ಅಂತ ಅನಿಸ್ಬೋದು. ಇದೆಲ್ಲದರಿಂದ ನನ್ನ ಕ್ಲೀನಿಂಗಿಗೆ ತುಂಬ ಸಹಾಯ ಆಗುತ್ತೆ ಮತ್ತು ಒಂಥರ ಫನ್ ಅನಿಸುತ್ತೆ, ಇನ್ನೂ ಕ್ಲೀನ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಸೊ ಲಾಸ್ಟಲ್ಲಿ ಏನು ಮಾಡಿ ಅಂತಂದರೆ ಎಲ್ಲ ಕ್ಲೀನ್ ಆದಮೇಲೆ ಒಂದು ರಿಸಲ್ಟನ್ನು ವಿಜುವಲೈಸ್ ಮಾಡ್ಕೊಳ್ಳಿ. ಅಂದರೆ ಕ್ಲೀನಿಂಗ್ ಆದಮೇಲೆ ಯಾವ ಥರ ಇರುತ್ತೆ ಅಂತ. ಸೊ ಅದು ವಿಜುವಲೈಸೇಷನ್ ನಮಗೆ ಇನ್ನೂ ಮೋಟಿವೇಟ್ ಮಾಡುತ್ತೆ, ಯಾವ ಥರ ನಾವು ಮನೆಯನ್ನು ಕ್ಲೀನ್ ಮಾಡಿದ್ದೀವಿ ಅಂತ. ಅಂದರೆ ಕ್ಲೀನಾಗಿರೋ ಮನೆಯನ್ನು ನಮ್ಮ ಊಹೆಯಲ್ಲಿ ನೋಡ್ತಾ ಇರಬೇಕು, ಮನೆ ಕ್ಲೀನ್ ಆಗಿದ್ರೆ ಈ ಥರ ಕಾಣುತ್ತಲ್ವಾ ಅಂತ. ಇನ್ನು ಕೆಲಸ ಮಾಡಿ ಸ್ವಲ್ಪ ಟಯರ್ಡ್ ಆಯಿತು ಅಂತ ಹೇಳ್ಬಿಟ್ಟು ಕಡಲೆ ಬೀಜದ ಚಕ್ಕಿ ತಿಂತಾಯಿದ್ದೆ. ಹಾಗೆ ಗೊಂಬೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀವಿ, ಎಲ್ಲ ಕ್ಲೀನ್ ಆಗಲಿ ಅಂತ ಹೇಳಿ. ಇನ್ನು ಊಟದ ಟೈಮ್ ಆಯಿತು, ಊಟಕ್ಕೆ ಏನು ಮಾಡಬೇಕಂತಲೇ ಯೋಚನೆ ಮಾಡಿಲ್ಲ ನಾನು, ಆರಾಮಾಗಿ ಕೆಲಸ ಮಾಡ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೀನಿ. ಮನೆಯಲ್ಲಿ ಗೆಣಸಿತ್ತು, ಗೆಣಸಿಂದ ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಮಧ್ಯೆ ಒಂದೊಂದು ಪೀಸ್ ಕೊಟ್ಟರು ಮಕ್ಕಳು ತಿಂತಾರೆ ಅಂತ ಹೇಳಿ ಇದ್ರದ್ದೊಂದು ಸ್ವೀಟ್ ಕೂಡ ಮಾಡ್ಕೋಬೋದು. ಆದರೆ ಬಾಯ್ಲ್ ಮಾಡಿ ಮರ್ತುಬಿಟ್ಟೆ ಮಧ್ಯಾಹ್ನ ಕೊಡೋದಕ್ಕೆ. ಇನ್ನು ತರಕಾರಿ ಇತ್ತು, ಎಲ್ಲ ಥರ ತರಕಾರಿ ಹಾಕಿ ಕ್ವಿಕ್ಕಾಗಿ ಉಪ್ಪಿಟ್ಟು ಮಾಡಿಕೊಟ್ಬಿಡೋಣ ಅಂತೇಳಿ ಉಪ್ಪಿಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ. ಉಪ್ಪಿಟ್ಟು ರೆಸಿಪಿಯನ್ನು ಹಾಕ್ತಾಯಿಲ್ಲ, ಯಾಕೆಂತಂದರೆ ಎಲ್ಲರಿಗೂ ಗೊತ್ತಿರೋ ಅಂತಹ ರೆಸಿಪಿ. ಹಾಗೆ ಇನ್ನೊಂದು ಏನು ಅಂತಂದರೆ ಕೆಲವೊಂದು ಕ್ಲೀನಿಂಗ್ ಕೆಲಸನ ನಾವು ಕ್ವಿಕ್ಕಾಗಿ ಮಾಡೋದಕ್ಕೆ ಹೆಲ್ಪ್ ಆಗೋ ಥರ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ನನ್ನ ಹತ್ರ ಒಂದು ಲಿಕ್ವಿಡ್ ಇತ್ತು, ನಾನು ಟ್ಯಾಪ್ ಕ್ಲೀನ್ ಮಾಡಿದ ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬ್ಲಾಗಲ್ಲಿ ಹಾಕ್ತೀನಿ. ಆ ಲಿಕ್ವಿಡ್ ಹೆಂಗಿದೆ ಅಂತಂದರೆ ಈಸಿಯಾಗಿ ಟ್ಯಾಪ್ನೆಲ್ಲ ಶೈನಿಂಗ್ ಮಾಡುತ್ತೆ. ಜಸ್ಟ್ ಒಂದು ಬಟ್ಟೆಯಲ್ಲಿ ಹಾಕಿ ವೈಪ್ ಮಾಡಿ ಬಿಟ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿದೆ. ಅದು ನಾನು ಹೆಸರನ್ನ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಇದರಲ್ಲಿ ಕ್ಲಿಪ್ ಮಿಸ್ ಆಗಿದೆ, ನಾನು ಇವಾಗಲೇ ನೋಡ್ತಾ ಇರೋದು. ಇನ್ನು ಗೆಣಸು ಬಾಯ್ಲ್ ಮಾಡಿಕೊಂಡೆ, ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಉಪ್ಪಿಟ್ಟಾಯಿತು. ಎಲ್ಲರೂ ಆರಾಮಾಗೆ ಉಪ್ಪಿಟ್ಟನ್ನು ತಿನ್ಬೋದು ಅಂತ ಹೇಳಿ, ಮಕ್ಳಿಗೂ ಇಷ್ಟ ಆಗುತ್ತೆ, ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಹಾಗೆ ಫಸ್ಟು ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ. ಸುಮಾರು ಸರಿ ನಾನು ಕ್ಲೀನಿಂಗಲ್ಲಿ ನಾನು ಫಾಲೋ ಮಾಡೋದನ್ನು ಹೇಳ್ತೀನಿ. ಒಂದಿಷ್ಟು ಲಿಸ್ಟನ್ನು ನಾನು ಹಿಂದಿನ ದಿನವೇ ಮಾಡ್ತೀನಿ, ಯಾವುದ್ಯಾವುದನ್ನು ಕ್ಲೀನ್ ಮಾಡಬೇಕು ಅಂತ. ಆ ಲಿಸ್ಟನ್ನು ಚೆಕ್ ಮಾಡ್ತಾ ಯಾವುದು ಪಾರ್ಟ್ ಕ್ಲೀನಿಂಗ್ ಮಿಸ್ ಮಾಡ್ದಲೇ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ಈ ಬ್ಯುಸಿಯಲ್ಲಿ ಮಾಡ್ತೀವಿ, ಟಯರ್ಡ್ ಆಗುತ್ತೆ, ಅಥವಾ ಅಡುಗೆ ಅದು ಇದು ಗಮನ ಕಡೆ ಕೆಲವೊಂದು ಕೆಲಸನ ಮಿಸ್ ಮಾಡಿಬಿಡ್ತೀವಿ ಅಲ್ವಾ. ಸೊ ಹಂಗಾಗಿ ಲಿಸ್ಟ್ ಮಾಡಿಕೊಂಡ್ರೆ ಯಾವುದೇ ಕೆಲಸ ಮಿಸ್ ಮಾಡ್ದಂಗೆ ಮಾಡ್ಕೋಬೋದು. ಇನ್ನು ನನ್ನ ಮಗಳಿಗೂ ಕೂಡ ಸ್ವಲ್ಪ ಸಹಾಯಕ್ಕೆ ತೊಗೊಳ್ತೀನಿ, ಮಾಡಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡೋದಿತ್ತು, ಫ್ಯಾನೆಲ್ಲ ಕ್ಲೀನ್ ಮಾಡೋದಿತ್ತು. ಸಣ್ಣ ಪುಟ್ಟ ಕ್ಲೀನಿಂಗ್ ಕ್ಲಿಪ್ಸನ್ನು ನಾನು ಹಾಕಿಲ್ಲ, ಯಾಕೆಂತಂದ್ರೆ ಅದು ರೆಗ್ಯುಲರಾಗಿ ನಾವು ಕ್ಲೀನ್ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಇನ್ನೂ ಈಸಿ ಮಾಡ್ಕೋಬೋದು ಅಂತಂದರೆ, ಇವಾಗ ಸಿಂಕನ್ನು ನಾವು ಶೈನಿಂಗ್ ಮಾಡಬೇಕು ಅಂತಂದರೆ ವಿನಿಗರ್ ಮತ್ತು ಬೇಕಿಂಗ್ ಸೋಡಾ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದು ಮಾಡಿಕೊಂಡ್ರೆ ಸಿಂಕ್ ಏನಿದೆ ಅಲ್ಲ ಸ್ಟೀಲು, ಅದು ಫುಲ್ ಶೈನಿಂಗ್ ಆಗುತ್ತೆ. ಈ ಥರ ಕೆಲವೊಂದಿಷ್ಟು ಹೋಮ್ ಮೇಡ್ ಟಿಪ್ಸನ್ನು ಕೂಡ ನಾವು ಫಾಲೋ ಮಾಡಿಕೊಂಡು ಮನೆಯನ್ನು ಕ್ಲೀನ್ ಮಾಡ್ಕೋಬೋದು. ಇಲ್ಲಿಗೆ ಉಪ್ಪಿಟ್ಟು ರೆಡಿ ಮಾಡಿದ ತಕ್ಷಣ ಅದು ಬಿಸಿ ಆಗಲಿ ಅಂತ ಹೇಳಿ ಮತ್ತೆ ಕೆಲಸಕ್ಕೆ ಇದು ಮಾಡಿದೆ, ಮುಗಿಸ್ಕೊಂಬಿಡೋಣ ಅಂತ. ಆಮೇಲೆ ಮೈಕ್ರೋಫೈಬರ್ ಬಟ್ಟೆಯನ್ನು ಯೂಸ್ ಮಾಡೋದ್ರಿಂದ ಡಸ್ಟ್ ತುಂಬ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ. ಅದಕ್ಕೆ ಅಂದರೆ ಆ ಥರದ್ದು ಏನಾದರೂ ಯೂಸ್ ಮಾಡಿಕೊಂಡು ನೀವು ಕ್ಲೀನಿಂಗ್ನ ಇನ್ನೂ ಸುಲಭ ಮಾಡ್ಕೋಬಹುದು ಅಂತ. ಇನ್ನು ಫೋಟೋ ಫ್ರೇಮ್ ತೊಗೊಂಡು ಬಂದು ಸುಮಾರು ದಿನ ಆಯಿತು, ಹಾಕಬೇಕು ಅಂತಂದರೆ ಒಳ್ಳೆ ಜಾಗಕ್ಕೆ ಹಾಕೋಕ್ಕೆ ಆಗ್ತಾ ಇರಲಿಲ್ಲ, ಮೊಳೆ ಹೊಡಿಬೇಕು ಅಂತ ಹೇಳಿ ನಾನು ಟೇಪ್ ಅಂಟಿಸೋದಿದೆಯಲ್ಲ ಇವಾಗೆಲ್ಲ ಬರುತ್ತಲ್ಲ, ಅದರಲ್ಲೇ ಹಾಕೋಣ ಅಂತ ಹೇಳಿ ಅದನ್ನೇನೇನೋ ಮಾಡಿ ಹಾಕ್ತಾಯಿದ್ದೀನಿ. ಇನ್ನು ಡ್ರೆಸ್ಸಿಂಗ್ ಟೇಬಲ್ಲೆಲ್ಲ ಕ್ಲೀನ್ ಮಾಡೋದಿತ್ತು, ಬಟ್ ಅದು ನನಗೆ ಇವತ್ತು ಆಗಲಿಲ್ಲ. ಅದೊಂದು ಕೆಲಸ ಪೆಂಡಿಂಗ್ ಉಳಿತು, ಅದೇನು ಅವಶ್ಯಕತೆ ಇರಲಿಲ್ಲ. ನಿಧಾನ ಕ್ಲೀನ್ ಮಾಡ್ಕೊಳ್ಳೋಣ ಫ್ರೀ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಅದು ಒಂದನ್ನು ನಾನು ಮಾಡಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ, ಯಾವಾಗಲೂ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಅಂದರೆ ಪ್ರತಿದಿನ ನಾವು ಓಡಾಡ್ತಾ ಇರ್ತೀವಿ ಮನೆ ಒಳಗೆ, ಅಲ್ಲಿ ಇಲ್ಲಿ ಬಿದ್ದಿರೋ ವಸ್ತುಗಳನ್ನ ನೋಡ್ತೀವಿ. ಮಕ್ಳಿಗೂ ಅಭ್ಯಾಸ ಮಾಡಿಸ್ಬೇಕು, ನಾವು ಬಂದು ಅಲ್ಲಿ ಇಲ್ಲಿ ಬಿದ್ದಿದೆ ವಸ್ತು ಅಂದರೆ ಆ ಜಾಗಕ್ಕೆ ಅಟ್ಲೀಸ್ಟ್ ಯಾರು ನೋಡ್ತಾರೆ ಆ ವಸ್ತು ಆ ಕಡೆ ಈ ಕಡೆ ಆಗಿದೆ ಅದನ್ನು ಸೇಮ್ ಜಾಗದಲ್ಲಿ ಇಡೋವಂಥ ಅಭ್ಯಾಸ ಮಾಡಿಕೊಂಡ್ರೆ ವಸ್ತುಗಳು ಯಾವಾಗಲೂ ಕ್ಲೀನಾಗಿ ಅದಾದ ಜಾಗದಲ್ಲಿ ಇರುತ್ತೆ ಅಂತ. ಸೊ ಅಟ್ಲೀಸ್ಟ್ ಅದನ್ನಾದರೂ ನಾವು ರೂಢಿ ಮಾಡ್ಕೋಬೇಕು, ನಮ್ಮ ಮಕ್ಳಿಗೆ ಅದನ್ನು ರೂಢಿ ಮಾಡಬೇಕು. ಇನ್ನು ಕರ್ಟನ್ಸ್ ಎಲ್ಲ ಚೇಂಜ್ ಮಾಡೋಣ, ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ. ಮನೆ ಕ್ಲೀನ್ ಮಾಡಿದ್ದೀವಿ, ಡೀಪ್ ಕ್ಲೀನ್ ಮಾಡಿದ್ದೀವಿ ಅಂತ ಅಂದಮೇಲೆ ಅದಕ್ಕೂ ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಕರ್ಟನ್ಸ್ನ ಚೂರು ಬದಲಾವಣೆ ಮಾಡಿಕೊಂಡೆ. ಜಾಸ್ತಿ ಏನೂ ಇಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ಇಡೀ ಮನೆಯೇ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ.
ಇನ್ನು ನಿನ್ನೆ ಮೊನ್ನೆಯಲ್ಲಿ ನಾನು ಸ್ಲೈಡಿಂಗ್ ಡೋರೆಲ್ಲ ಕ್ಲೀನ್ ಮಾಡಿದ್ದೆ, ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ. ಡಸ್ಟ್ ಆಗಿದ್ದರೆ ಮತ್ತೆ ಮಾಡೋದು ಬೇಡ ಅಂತ. ಈ ಸ್ಲೈಡಿಂಗ್ ಡೋರಲ್ಲಿ ನನ್ನ ಮಗನ ಫಿಂಗರ್ ಪ್ರಿಂಟ್ ಬಿದ್ದಿರುತ್ತೆ. ನಾವು ಕಾಲಿನ್ ಯೂಸ್ ಮಾಡ್ತೀವಲ್ಲ ಬಟ್ಟೆಯಲ್ಲೇ ಒರೆಸೋದಕ್ಕೆ ಅಂತ ಒಂದು ಯಾವುದಾದ್ರೂ ನ್ಯೂಸ್ ಪೇಪರ್ ತೊಗೊಂಡು ಹೊರಿಸೋದ್ರಿಂದ ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ, ಕ್ಲೀನ್ ಆಗುತ್ತೆ. ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ನಾರ್ಮಲಾಗಿ ಏನಾದರೂ ಕಾಲಿನ್ ಹಾಕಿ ನಾವು ಬಟ್ಟೆಯಲ್ಲಿ ಒರೆಸ್ತಾ ಇದ್ದೆ ಬ್ಲರ್ರಾಗಿ ಕಾಣಿಸುತ್ತೆ, ಬಟ್ ನೀವು ಅದನ್ನೇ ನ್ಯೂಸ್ ಪೇಪರಲ್ಲಿ ಒರೆಸಿದ್ರೆ ಬ್ಲರ್ರಾಗಿ ಕಾಣಲ್ಲ. ಸೊ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ. ಕರ್ಟನ್ಸ್ ಕಲರ್ ಚೇಂಜ್ ಆಗಿದ್ದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯಾಕೆಂತಂದರೆ ಡೈನಿಂಗ್ ಟೇಬಲ್ ಕಲರೇ ಅದು ಆಗಿಬಿಟ್ಟಿದೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ಎಲ್ಲನೂ ಚೇಂಜ್ ಮಾಡಬೇಕು. ಈಗ ಇರೋದ್ರಲ್ಲೇ ಬ್ಯಾಲೆನ್ಸ್ ಮಾಡಿದ್ದೀನಿ, ಯಾವುದನ್ನು ಹೊಸದು ತೊಗೊಂಡು ಬಂದಿಲ್ಲ. ಸೊ ಹಾಗಾಗಿ ಇನ್ನು ಸೋಫಾ ಕವರೆಲ್ಲ ಚೇಂಜ್ ಮಾಡಿಕೊಂಡೆ. ಆ್ಯಕ್ಚುಲಿ ಸೋಫಾ ಜಾಗನೇ ಚೇಂಜ್ ಮಾಡಬೇಕಿತ್ತು. ಓಕೆ, ಎಲ್ಲ ಕ್ಲೀನ್ ಆಯ್ತಲ್ಲ, ಸೋಫಾ ಕವರು ಕ್ಲೀನ್ ಆಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಸತ್ಯನಾರಾಯಣ ಪೂಜೆ ವ್ರತಕಥೆ ಇದೆ, ಅದ್ರ ಜೊತೆಗೆ ಸ್ವಲ್ಪ ಹೋಮ ಎಲ್ಲ ಮಾಡಿಸೋದಿತ್ತು, ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಮನೆಯೆಲ್ಲ ಡೀಪ್ ಕ್ಲೀನ್ ಆದರೆ ಚೆಂದ ಅಲ್ವಾ. ನಾನು ಲಾಸ್ಟ್ ಇಯರ್ ಸತ್ಯನಾರಾಯಣ ಪೂಜೆಯಲ್ಲೂ ಅಷ್ಟೇ ಫುಲ್ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಅದು ಒಂಥರ ಹೊಸ ಇದು, ಒಂದು ಮನೆ ಇನ್ನೇನು ಒಂದು ಪೂಜೆನೋ ಒಂದು ಹಬ್ಬನೋ ಅಂತ ಅಂದಾಗ ಹಿಂದಿನ ದಿನ ಮನೆಯನ್ನು ಸ್ವಚ್ಛ ಮಾಡಿ ಅಲ್ಲಿ ಪೂಜೆ ಮಾಡೋದು ಒಂಥರ ಸಮಾಧಾನ ಅಲ್ವಾ. ಸೊ ಹಾಗಾಗಿ ಬಾಗಿಲಿಗೆಲ್ಲ ಹೂವಿಂದೆಲ್ಲ ತೆಗೆದು ವಾಶ್ ಮಾಡೋಕ್ಕೆ ಹಾಕಿದ್ದೆ, ಅದೆಲ್ಲ ವಾಶ್ ಮಾಡಿದ್ದಾಯಿತು, ಬಾಗಿಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಏನೇನು ಮಾಡಬೇಕಿತ್ತು ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಕೊಂಡೆ. ಸರಿ, ನೆಲ ಒರೆಸೋದಿತ್ತು. ಇದು ಬಕೆಟ್ ಸುಮಾರು ಜನ ಲಿಂಕ್ ಕೇಳಿದ್ರಿ. ನಾನು ಒಂದು ವಿಡಿಯೋದಲ್ಲಿ ನೀವು ತುಂಬ ರಿಕ್ವೆಸ್ಟ್ ಮಾಡಿರೋಂಥ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಇದೆ, ಅದರ ಲಿಂಕನ್ನು ಹಾಕಿರ್ತೀನಿ. ಈ ವಿಡಿಯೋದಲ್ಲೂ ಕೂಡ ಈ ಬಕೆಟ್ ಲಿಂಕ್ ಹಾಕ್ತೀನಿ. ವರ್ತ್ ಅಂತ ಅನ್ನಿಸ್ತು, ಸ್ವಲ್ಪ ಪ್ರೈಸ್ ಹೈ ಅನ್ನಿಸ್ತು, ಬಿಟ್ಟರೆ ಇದು ಚೆನ್ನಾಗೇ ಇದೆ. ನೀರಿನ ಕ್ವಾಂಟಿಟಿ ಕೂಡ ಜಾಸ್ತಿ ಹಿಡಿಯುತ್ತೆ. ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ, ಅದು ಇಷ್ಟು ಕ್ವಾಂಟಿಟಿ ನೀರು ಹಾಕೋಕ್ಕಾಗ್ತಾ ಇರಲಿಲ್ಲ. ಅದು ಸ್ಪಿನ್ ಲೆವೆಲ್ಲಿಗೆ ಹಾಕಬೇಕಿತ್ತು, ಸ್ವಲ್ಪ ನೀರಲ್ಲೇ ಇಡೀ ಮನೆ ಒರೆಸ್ಬೇಕಾಗಿತ್ತು. ಬಟ್ ಇದು ಹಾಗಿಲ್ಲ. ಮತ್ತು ಗಂಜಲ ಹಾಕೋದು ಮರ್ತೋದೆ ನಾನು. ಇದಕ್ಕೆ ಲೈಸೋಲು ಗಂಜಲ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ಮೆಲ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ಕಂಫರ್ಟ್ನ ಒಂದು ಕ್ಯಾಪಷ್ಟು ಕಂಫರ್ಟ್ ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಕಿದ್ದೀನಿ. ಕಲ್ಲುಪ್ಪು ಬಂದುಬಿಟ್ಟು ನೆಗೆಟಿವ್ ಎನರ್ಜಿ ತೆಗೆಯುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಸ್ನಾನ ಮಾಡಬೇಕಾದ್ರೂ ಕೂಡ ಕಲ್ಲುಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ನಮ್ಮಲ್ಲಿಗೆ ಯಾರ್ದಾದ್ರೂ ನೆಗೆಟಿವ್ ಎನರ್ಜಿ ಪಾಸ್ ಆಗಿದ್ರೆ ಅದು ಕೂಡ ರಿಮೂವ್ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ಹಿರಿಯರು ಹಿಂದಿನ ಕಾಲದಿಂದ ಕಲ್ಲುಪ್ಪಲ್ಲಿ ಏನು ದೃಷ್ಟಿ ನಿವಾರಿಸೋದು ನಾವು ನೋಡಿರ್ತೀವಲ್ಲ, ಅದು ಯಾವುದೂ ಸುಳ್ಳಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಗಂಜಲ ಹಾಕ್ಕೊಂಡ್ಬಿಡೋಣ ಮನೆಗೆ, ಇಷ್ಟೇ ಕ್ಲೀನಾಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಗಂಜಲ ಹಾಕ್ಕೊಂಡು ಮತ್ತೆ ಎಲ್ಲ ನೀಟಾಗಿ ಮನೆ ಒರೆಸ್ಕೊಂಡು ಬಂದೆ. ಎಷ್ಟು ಜನ ಗಂಜಲ ಹಾಕಿ ಮನೆ ಒರೆಸ್ತೀರಾ ಹೇಳಿ, ಯಾಕೆಂದರೆ ಸತ್ಯನಾರಾಯಣ ಪೂಜೆಯಲ್ಲಿ ಒಂದು ತೀರ್ಥ ಅಂತ ರೆಡಿ ಮಾಡಿ ಕೊಡ್ತಾರೆ. ಅದ್ರ ಹೆಸರು ಏನೋ ಹೇಳಿದ್ರು, ನಾನು ಮರ್ತೆ. ಅದರಲ್ಲಿ ಗಂಜಲ ಹಾಕಿ ಹಾಲು, ಮೊಸರು, ತುಪ್ಪ ಎಲ್ಲನೂ ಹಾಕಿ ಅದನ್ನು ಕುಡಿಯೋದಕ್ಕೆ ಕೊಡ್ತಾರೆ. ತುಂಬ ಶ್ರೇಷ್ಠ, ಕುಡೀರಿ ಅಂತ. ಸ್ವಲ್ಪ ಕಷ್ಟ ಆಗುತ್ತೆ ಗಂಜಲ ಕುಡಿಯೋದಕ್ಕೆ, ಆದರೆ ತುಂಬ ಒಳ್ಳೆಯದು ಆಯಿತಾ. ಅದನ್ನು ತೊಗೊಂಡು ಕುಡಿತಾರೆ. ನಾಟಿ ಹಸುವಿನ ಗಂಜಲ ಆದರೆ ತುಂಬ ಈಸಿ ನಮಗೆ ಕುಡಿಯೋದಕ್ಕೆ, ಬಟ್ ನಾರ್ಮಲಾಗಾದರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಅಮ್ಮನ ಮನೆಯಿಂದ ತೊಗೊಂಡು ಬಂದಿರೋದು ಅದು. ಸ್ವಲ್ಪ ನಾಟಿ ಹಸಿಂದಲ್ವ, ಗಂಜಲ ಆರಾಮಾಗಿ ಕುಡಿಬೋದು. ಸೀಮೆ ಹಸಿನ ಗಂಜಲ ತುಂಬ ಕಷ್ಟ, ಸಗಣಿನೂ ಅಷ್ಟೇ. ಸೊ ನಾನು ಕೂಡ ಇನ್ನೆಲ್ಲ ಕ್ಲೀನಿಂಗ್ ಆಯಿತು, ಫ್ರೆಶ್ ಅಪ್ ಆದೆ, ಸೂಪರಾಗಿ ಕಾಣಿಸ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪ ಮಿರರಲ್ಲಿ ಪೋಸ್ ಕೊಟ್ಕೊಂಡು ಎಲ್ಲ ಕಂಪ್ಲೀಟಾಗಿ ಮನೆ ಕ್ಲೀನ್ ಆಯಿತು. ಒಂಥರ ಸಮಾಧಾನ ಅಲ್ವಾ, ಖುಷಿ. ಎಲ್ಲ ಚೇಂಜ್ ಆಯಿತು, ಧೂಳೆಲ್ಲ ಹೋಯಿತು. ದೇವ್ರ ಮನೆ ಒಂದನ್ನು ಮಾತ್ರ ನಾನು ಪೆಂಡಿಂಗ್ ಬಿಟ್ಟಿದ್ದೆ, ಅದು ನಾಳೆ ಕ್ಲೀನ್ ಮಾಡೋಣ. ಏಕ್ದಮ್ ಎಲ್ಲನೂ ಮಾಡೋಕ್ಕಾಗಲ್ಲ ಅಲ್ವಾ. ಏಕ್ದಮ್ ಎಲ್ಲ ಕೆಲಸ ಮಾಡಿ ಹುಷಾರಿಲ್ದಲೇ ಮಲಗಿಬಿಟ್ರೆ ಅದೇನು ಪೂಜೆ ಮಾಡೋದಕ್ಕೂ ನಮ್ಗೆ ಆಗೋದಿಲ್ಲ. ಹಾಗಾಗಿ ನಾನು ಎಷ್ಟು ಸಾಧ್ಯನೋ ಎಷ್ಟು ನಿಧಾನಕ್ಕೆ ನನ್ನ ಕೈಲಿ ಏನಾಗುತ್ತೋ ಅದನ್ನು 1 ದಿನ 2 ದಿನ 3 ದಿನ ಆ ಥರ ಕೆಲಸ ಮಾಡ್ತೀನಿ. ಬರ ಅಂತ ಮಾಡಿಬಿಟ್ಟು ಮತ್ತೆ ಒಂದೇ ದಿನ ಜ್ವರನೋ ಅಥವಾ ಟಯರ್ಡ್ಗೆ ಮೈಕೈ ನೋವಿಗೆ ಜ್ವರ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಆಗಿ ಮಲಗೋದ್ಕಿಂತ ಸ್ವಲ್ಪ ಡಿವೈಡ್ ಮಾಡಿಕೊಂಡು ನಮ್ಮ ಕೈಲಿ ಆದಷ್ಟು ಮಾಡ್ಕೊಳ್ಳೋದು ಬೆಸ್ಟು. ಇದ್ರ ಜೊತೆಗೆ ಫ್ಯಾಮಿಲಿಯವರ ಸಪೋರ್ಟ್ ತೊಗೊಳ್ಳಿ. ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ಇವ್ರು ಸ್ಕೂಲ್ಗೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಡೀ ಮನೆ ಕೆಲಸನ ನಿಮ್ಮ ತಲೆ ಮೇಲೆ ಹಾಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಮನೆ ಜನಗಳದ್ದು ಸಹಾಯ ತೊಗೊಳ್ಳಿ. ಒಂದು ಟೈಮರ್ ಸೆಟ್ ಮಾಡಿ 5-5 ನಿಮಿಷಕ್ಕೆ ಒಬ್ಬೊಬ್ಬರಿಗೆ ಈ ಕೆಲಸನ ಕೊಟ್ಟರೆ ಖಂಡಿತವಾಗ್ಲೂ ನಮಗೂ ಸಹಾಯ ಆಗುತ್ತೆ. ಮನೇಲಿರೋರು ಕೂಡ ಸಹಾಯ ಮಾಡಿ. ಇಂಥ ಟೈಮಲ್ಲಿ ಇಡೀ ಮನೆ ಕ್ಲೀನ್ ಮಾಡೋದು, ಬೆಳಗಿಗೆ ಎದ್ದು ಸತ್ಯನಾರಾಯಣ ಪೂಜೆ ಕತೆ ಕೂತ್ಕೊಳ್ಳೋದು ಸಾಮಾನ್ಯವಾದ ವಿಚಾರ ಅಲ್ಲ. ಹೆಣ್ಮಕ್ಳಿಗೆ ಕ್ಲೀನಿಂಗ್ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಅವರು ಇಡೀ ಮೂಲೆನೂ ಕ್ಲೀನ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಮನೆಯವ್ರು ಕೂಡ ಸಪೋರ್ಟ್ ಮಾಡಿ. ಹೆಣ್ಮಕ್ಳು ಏನಾದರೂ ಈ ಥರ ಮನೇಲಿ ಹಬ್ಬಗಳು ಫಂಕ್ಷನ್ಗಳು ಮಾಡಿದಾಗ ಒಬ್ಬೊಬ್ರ ಕೈಲಿ ನಿಜವಾಗ್ಲೂ ಕಷ್ಟ ಆಗುತ್ತೆ. ಇನ್ನೊಂದೇನು ಗೊತ್ತಾ, ಸತ್ಯನಾರಾಯಣ ಪೂಜೆ ಕತೆಗೆ ನಾನು 3 ದಿನದಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸತ್ಯನಾರಾಯಣ ಪೂಜೆ ಆಗಿದ್ದು ನೆಕ್ಸ್ಟ್ 3 ಡೇಸು ಅಷ್ಟೇ ಕೆಲಸ ಇರುತ್ತೆ. ಇಡೀ ಮನೆ ಪಾತ್ರೆ ಎಲ್ಲ ಹೊರಗಡೆ ಇರುತ್ತೆ, ಎಲ್ಲ ಗಲೀಜಾಗಿರುತ್ತೆ. ಪೂಜೆದು ಹೋಮ ಮಾಡಿರೋದು ಲಾಸ್ಟ್ ಇಯರ್ ನಾನು ನೋಡಿದ್ನಲ್ಲ, ಹೆವಿ ರಿಸ್ಕ್ ಅನ್ಸ್ಬಿಡುತ್ತೆ ನನಗೆ.
ಅದಕ್ಕೆ ನಾನು ಹೇಳೋದು, ಯಾರಾದರೂ ಮನೇಲಿರೋರು ಕೂಡ ಸಹಾಯ ಮಾಡಿದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇನ್ನು ಅಮ್ಮ ಮನೆಯಿಂದ ನಾನು ಇದನ್ನು ತೊಗೊಂಡು ಬಂದಿದ್ದೆ, ಏನಿದ್ದು ಗೊತ್ತಾ, ಮೆಹಂದಿ ಸೊಪ್ಪು. ಅದನ್ನು ರುಬ್ಬಿಟ್ಟು ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಂದು ಒಂದು ವಾರ ಆಯಿತು, ರುಬ್ಬಕ್ಕೆ ಆಗಿರಲಿಲ್ಲ. ಸರಿ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಇವತ್ತು ಆಚೆ ಇಟ್ಟಿದ್ದೀನಿ. ಇನ್ನು ಅಮ್ಮ ಕೊಟ್ಟಿದ್ದು ಬದನೆಕಾಯಿ ಹಾಗೇ ಇತ್ತು. ಏನು ಮಾಡಬೇಕು ಕೆಲಸದ ಗಮನದಲ್ಲಿ ಅಡುಗೆ ಕಡೆ ಏನು ಮಾಡಬೇಕಂತ ನಾನೇನು ಯೋಚನೆ ಮಾಡಿರಲಿಲ್ಲ. ಮತ್ತು ಅನ್ನ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬದನೆಕಾಯಿ ಎಣ್ಗಾಯಿ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆ ಅಂತಂದರೆ ಕೊಬ್ಬರಿ ಹಾಕಿಸಿ ಎಣ್ಣೆ ತೊಗೊಂಡು ಬರೋದಲ್ವ. ಏನಾದರೂ ಕೈಗೆ ಸ್ವಲ್ಪ ಜಾಸ್ತಿ ಆಯಿತು, ಲೀಕ್ ಆಯಿತು ಅಂದಾಗ ಹಾಗೆ ಕೈಗೆ ಹಚ್ಕೊಂಡು ಬಿಡ್ತೀನಿ. ಇನ್ನು ಗೆಣಸು ಮಧ್ಯಾಹ್ನ ತಿಂದಿರಲಿಲ್ಲ, ಎಲ್ಲರೂ ಹಂಗೆ ಮಾಡಕ್ಬಿಟ್ಟಿದ್ರು. ಸ್ವಲ್ಪ ಸ್ವೀಟ್ ಥರ ಮಾಡೋಣ ಬದನೆಕಾಯಿ ಎಣ್ಗಾಯಿ ಜೊತೆಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ, ತುಪ್ಪ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಉಂಡೆ ಥರ ಮಾಡಿ ಕೊಟ್ಟರೆ ಸ್ವೀಟು ಎಷ್ಟು ಈಸಿಯಾಗಿ ಒಂದು ಸ್ವೀಟ್ ರೆಡಿ ಆಗಿಬಿಡುತ್ತೆ ಊಟಕ್ಕೆ. ಗೆಣಸು ತುಂಬ ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು. ನಮ್ಮ ಸ್ಕಿನ್ಗೆ ಗೆಣಸು ತಿನ್ನಬೇಕು ಅಂತ ಹೇಳ್ತಾರೆ. ಇದಕ್ಕೆ ನಮ್ಮಪ್ಪ ಇದನ್ನು ಮಾಡಿಕೊಡ್ತಾಯಿದ್ರು. ಸಂಕ್ರಾಂತಿ ಹಬ್ಬ ಅಂದರೆ ಸಾಕು, ಗೆಣಸು ಬೇಯಿಸೋದು, ಇದನ್ನು ಮಾಡ್ಕೊಂಡು ತಿನ್ನೋದು. ನಮ್ಮ ಅಪ್ಪನಿಗೆ ತುಂಬ ಇಷ್ಟ. ಹಾಲು ಕೂಡ ಹಾಕ್ತಾರೆ, ಬಟ್ ನಾನು ಹಾಲು ಹಾಕಿಲ್ಲ, ಬರೀ ಸಕ್ಕರೆ ತುಪ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಫೋನಲ್ಲೇ ಯಾರ ಹತ್ರ ಅಕ್ಕನ ಜೊತೆನೋ ಅಮ್ಮನ ಜೊತೆನೋ ಮಾತಾಡ್ತಾ ಇರ್ತೀನಿ ಅನಿಸುತ್ತೆ, ಅದಕ್ಕೆ ಇಷ್ಟೊಂದು ಆಗ್ತಾ ಇರೋದು. ಇನ್ನು ಚಪಾತಿ ಮಾಡಿಕೊಂಡೆ. ಬದನೆಕಾಯಿ ಎಣ್ಗಾಯಿ ಜೊತೆಗೆ ಚಪಾತಿ ಟೇಸ್ಟ್ ಸೂಪರಾಗಿತ್ತು, ಚೆನ್ನಾಗಾಗಿತ್ತು. ಪ್ರೀತಮ್ಮಿಗೆ ಒಂದು ಖಾರ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದನ್ನು ತಿನ್ನಲ್ಲ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅವನಿಗೆ ಚಪಾತಿ ಮಾಡಿ ಒಂದು ಚಪಾತಿ ಕೊಡ್ತೀನಿ. ಅವನು ಅದನ್ನು ತಿನ್ಕೊಳ್ತಾನೆ. ಈ ನಡುವೆ ಅಂತೂ ಪ್ರೀತಮ್ ನಮ್ಮ ಕೈಲಿ ಊಟನೇ ಮಾಡಿಸ್ಕೊಳ್ಳೋದಿಲ್ಲ. ಅವನೇ ಊಟ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟು ಊಟ ಎಲ್ಲ ಅವನೇ ಮಾಡಬೇಕು. ಸೊ ಆ ಥರ. ಇನ್ನು ಬದನೆಕಾಯಿ ಎಣ್ಗಾಯಿ ಕೂಡ ತುಂಬ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು. ಎಕ್ಸ್ಟ್ರಾ ಮಸಾಲೆ ಏನು ರುಬ್ಬಿಟ್ಕೊಂಡಿರಲಿಲ್ಲ, ನಾನು ಕರೆಕ್ಟಾಗಿ ಮಾಡಿದ್ದೆ. ಚಪಾತಿಗೆ ಬದನೆಕಾಯಿ ಎಣ್ಗಾಯಿ ಆಯಿತು. ಇದು ನಮ್ಮ ಇವತ್ತಿನ ರಾತ್ರಿಯ ಊಟದ ಮೆನು. ಈಗ ಕ್ವಿಕ್ಕಾಗಿ ಮಾಡಬೇಕು ಅಂತಂದಾಗ ಇರೋದ್ರಲ್ಲೇ ಏನೋ ಒಂದು ಮಾಡ್ಕೊಳ್ಳೋದು. ಪ್ಲ್ಯಾನ್ ಏನು ಇಟ್ಟಿರಲಿಲ್ಲ ನಾನು, ಏನು ಇದನ್ನೇ ಮಾಡಬೇಕು ಅಂತ. ನನ್ನ ಫೋಕಸ್ ಎಲ್ಲ ಬರೀ ಮನೆ ಕ್ಲೀನಿಂಗ್ ಬಗ್ಗೆನೇ ಇತ್ತು. ಸೊ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಮನೆ, ಒಂಥರ ಖುಷಿ. ನಾನು ನಾರ್ಮಲಾಗಿ ಯಾವಾಗಲೂ ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲ, ಯಾಕೆಂತಂದರೆ ಎವ್ರಿಡೇ ಕ್ಲೀನಿಂಗೇ ಆಗೋಗಿರುತ್ತೆ. ಡೀಪ್ ಕ್ಲೀನ್ ಅಂತ ಬಂದಾಗ ಹಬ್ಬಗಳು ಬರಬೇಕು, ಇಲ್ಲಾಂದರೆ ಈ ಥರ ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ ಅಂತ ಅಂದಾಗ. ಸೊ ಈ ಥರ ಇದ್ದಾಗಲೇ ನಾನು ಡೀಪಾಗಿ ಎಲ್ಲನೂ ಒಂದು 3 ದಿನ ಆಗಲಿ 4 ದಿನ ಆಗಲಿ ನಿಧಾನಕ್ಕೆ ಎಲ್ಲ ಜಾಗಗಳನ್ನ ಕ್ಲೀನ್ ಮಾಡ್ಕೊತೀನಿ. ಇನ್ನು ಊಟ ಆಯ್ತಲ್ಲ, ಸ್ವಲ್ಪ ಮನೆ ಒಳಗಡೆನೇ ಇದ್ದು ಬೆಳಗ್ಗೆಯಿಂದ ಕ್ಲೀನ್ ಮಾಡಬೇಕಂತ ಹೇಳಿ ಒಂಥರ ಆಗ್ತಾಯಿತ್ತು ಅಂತ ಹೇಳಿ ಪ್ರೀತಮ್ನ ಕರ್ಕೊಂಡು ಪ್ರಗತಿನೂ ಕರ್ಕೊಂಡು ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಊಟ ಆದಮೇಲೆ ಹಾಗೆ ವಾಕ್ ಮಾಡ್ತಾಯಿದ್ವಿ. ಇನ್ನು ಪ್ರಗತಿಗೆ ಸ್ಕೂಲ್ ಇತ್ತು, ಆದರೆ ನೆಕ್ಸ್ಟ್ ಡೇ ನಾನು ಲೀವ್ ಹಾಕ್ಸ್ಬೇಕಿತ್ತು. ಯಾಕೆಂತಂದ್ರೆ ಒಬ್ಬರಿಲ್ಲ ಅಂದ್ರೂ ಹೋಮಗಳಾಗಲ್ಲ, ಎಲ್ಲರ ಹೆಸರಲ್ಲೂ ಹೋಮ ಮಾಡಿಸ್ತಾ ಇರೋದಲ್ವ. ಅದಕ್ಕೆ ಪ್ರಗತಿಗೆ ರಜಾನೇ ಹಾಕ್ಸಿದ್ವಿ. ಮಂಗಳವಾರ ಏಕಾದಶಿ ಇತ್ತು, ರಜಾ ಹಾಕ್ಸ್ಬಿಟ್ಟು ಅವತ್ತೇ ಪೂಜೆನೂ ಇಟ್ಕೊಂಡ್ವಿ. ಸರಿ ಅಂತ ನನಗೆ ಇಮಿಡಿಯೇಟ್ ವ್ಲಾಗ್ ಹಾಕೋಕ್ಕಾಗಿಲ್ಲ, ಯಾಕೆ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಕ್ಲೀನಿಂಗು ಜೊತೆಗೆ ಸತ್ಯನಾರಾಯಣ ಪೂಜೆ ಹೋಮ ಅದೆಲ್ಲ ಆಯಿತು. ಅದಾದಮೇಲೆ ತುಂಬ ರಿಸ್ಕ್ ಆಗಿಬಿಡುತ್ತೆ ನನಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿ ಏನೂ ಲೇಟ್ ಮಾಡಿಲ್ಲ, ಸ್ವಲ್ಪ ಡಿಲೇ ಆಗುತ್ತೆ, ಕ್ಷಮಿಸಿ. ಯಾಕೆಂತಂದರೆ ಮನೆಯಲ್ಲಿ ಎಲ್ಲನೂ ನಾವೇ ಮಾಡ್ಕೊಳ್ಳೋದ್ರಿಂದ ಇಮಿಡಿಯೇಟಾಗಿ ಕ್ವಿಕ್ಕಾಗಿ ನಾನು ನಿಮ್ಮ ಹತ್ರ ಅಪ್ಡೇಟ್ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಸೊಪ್ಪು ಚೆನ್ನಾಗಾಗಿತ್ತು. ರುಬ್ಬಿದ ತಕ್ಷಣ ನನಗೆ ಏನು ಕಲರೇ ಬರಲ್ವೇನೋ ಅನ್ನೋಷ್ಟು ಅನಿಸ್ತು. ಏನಪ್ಪ ಇದು ನಿಜವಾಗ್ಲೂ ಮೆಹಂದಿ ಸೊಪ್ಪು ಅಥವಾ ಏನು ಅಂತ. ಅಂದರೆ ಮಿಕ್ಸಿ ರುಬ್ತೀವಲ್ವ, ರುಬ್ಬಿ ಒಂದು 10 ನಿಮಿಷ ಹಾಗೆ ಸೈಡಲ್ಲಿ ಇಟ್ಟರೆ ಅದು ರೆಡ್ ಬಿಟ್ಕೊಳ್ಳುತ್ತೆ. ಮೇಲೆ ನೀರಿದೆಯಲ್ಲ, ತಿಳು ನೀರೇ ರೆಡ್ ಆಗುತ್ತೆ. ಆಮೇಲೆ ಅದು ಚೆನ್ನಾಗಿ ಬರುತ್ತೆ. ಸರಿ ಅಂತ ಹೇಳ್ಬಿಟ್ಟು ಕೈಗೆಲ್ಲ ಮೆಹಂದಿ ಹಚ್ಕೊಂಡೆ. ಪ್ರಗತಿನೂ ಹಚ್ಕೋತೀನಿ ಅಂತ ಹೇಳ್ಬಿಟ್ಟು ಚಂದ ನಿದ್ದೆ ಹೊಡೆದ್ರು. ಅವ್ರು ಮಲಗಿಬಿಟ್ರು. ನಂದಿಷ್ಟೆಲ್ಲ ಕೆಲಸ ಆಗೋಷ್ಟರಲ್ಲಿ ಪ್ರಗತಿಗೆ ನಿದ್ದೆ ಬಂದಿತ್ತು. ಇನ್ನು ಈ ವ್ಲಾಗನ್ನು ನಾನು ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೊಂದು ಶಾರ್ಟ್ ವಿಡಿಯೋ ಇತ್ತು, ಅದನ್ನು ಮಾಡಿ ಇಮಿಡಿಯೇಟಾಗಿ ನಾನು ದೇವ್ರ ಮನೆ ಕ್ಲೀನಿಂಗಿಗೆ ಬಂದೆ. ಎಲ್ಲ ಕ್ಲೀನ್ ಆಗಿತ್ತು, ಬೆಳಗ್ಗೆಯಿಂದ ಏನೂ ಇರಲಿಲ್ಲ. ಆಲ್ಮೋಸ್ಟ್ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿದ್ವಿ. ಸ್ವಲ್ಪ ರೆಸ್ಟ್ ಮಾಡಿ ನಾನು ಇವತ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಏನು ಬೇಕು ಸತ್ಯನಾರಾಯಣ ಪೂಜೆಗೆ. ಲಾಸ್ಟ್ ಟೈಮ್ ಅಂತೂ ನನಗೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಸ್ವಲ್ಪ ಕನ್ಫ್ಯೂಷನ್ ಆಗೋದೆ, ಏನು ಮಾಡಬೇಕು ಏನು ಮಾಡಬಾರ್ದು ಏನೂ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಆವಾಗ ಸ್ವಲ್ಪ ಜಾಸ್ತಿನೇ ಇದಾಯಿತು. ಐನೂರ್ಗೆ ಏನೇನು ಕೇಳ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಈಗ ಪ್ರಸಾದ ಮಾಡ್ಕೊಳ್ಳೋದಕ್ಕೆ ಪಾತ್ರೆಗಳನ್ನ ಕೇಳ್ತಾರೆ,
ಆಮೇಲೆ ಹೂವು ಹಣ್ಣು ಇಡೋದಕ್ಕೆ ತಟ್ಟೆಗಳು ಬೇಕಾಗುತ್ತೆ, ಅಥವಾ ಕಳಸ ಬೇಕು, ದೀಪಾವಳಿ ಕಂಬಗಳು ರೆಡಿ ಮಾಡ್ಕೋಬೇಕು, ಈ ಥರ ಇನ್ನೇನೋ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಬಟ್ ಈ ಸರಿ ಸ್ವಲ್ಪ ಕ್ಲಿಯರ್ ಇದೆ, ಯಾಕೆಂದರೆ ಲಾಸ್ಟ್ ಟೈಮ್ ಮಾಡಿದ್ವಲ್ಲ, ಇದಿದೆ ಬೇಕಾಗುತ್ತೆ, ಇದನ್ನೆಲ್ಲ ಹೊರಗಡೆ ಇಡಬೇಕು, ಇದನ್ನು ಇದು ಮಾಡಬೇಕು, ಸ್ವಲ್ಪ ಜಾಸ್ತಿ ಮೆಸ್ ಮಾಡೋದು ಬೇಡ, ಏನೇನು ಬೇಕು ಅದನ್ನು ಪ್ರಾಪರಾಗಿ ಎತ್ತಿಡಬೇಕು ಅಂತ. ಆದ್ರೂ ಕೂಡ ನೆಕ್ಸ್ಟ್ ಡೇ ತುಂಬ ಮೆಸ್ಸಿ ಆಯಿತು. ಆದ್ರೂ ನೀಟಾಗಿ ಎಲ್ಲ ಅಂದ್ಕೊಂಡಿದ್ದಂಗೆ ಪೂಜೆನೂ ಆಯಿತು, ಖುಷಿ ಆಯಿತು. ಇನ್ನು ದೇವ್ರ ಮನೆಯನ್ನು ಡೀಪಾಗಿ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಹೊರಗಡೆ ಹಾಕಿ ಕ್ಲೀನ್ ಮಾಡಿಕೊಂಡು ಪೂಜೆಗೆ ಅವ್ರು ಏನೇನು ಹೇಳಿದ್ರು ಅದನ್ನೆಲ್ಲ ಹೊರಗಡೆ ಇಟ್ಕೊಂಡ್ಬಿಡೋಣ. ಅವ್ರು ಬರೋದಕ್ಕೆ ಮುಂಚೆಗೆ, ಮತ್ತು ಇಲ್ಲಾಂದರೆ ಅವ್ರು ಬರೋಷ್ಟರೊಳಗೆ ನಮ್ಮನೆ ದೇವ್ರ ಪೂಜೆ ಆಗಿರಬೇಕು, ದೇವ್ರ ಮನೇಲಿ ಪೂಜೆ ಆಗಿರಬೇಕು. ಅದಕ್ಕೋಸ್ಕರ ಎಲ್ಲನೂ ರೆಡಿ ಇರಬೇಕು. ನಾಳೆ ಬೆಳಗ್ಗೆ ತಕ್ಷಣ ಮಾರ್ಕೆಟಿಂದ ಹೂವು ಬಂದ ತಕ್ಷಣ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚೋ ಥರ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ನಡುವೆ ಏನಂತಂದರೆ ದೇವ್ರ ಮನೆಯಲ್ಲಿ ನಾನು ಅಗರಬತ್ತಿ ಹಚ್ಚೋದಿಲ್ಲ, ಅದನ್ನು ತೊಗೊಂಡೋಗಿ ಬಾಗಿಲಲ್ಲಿ ಇಟ್ಟಿರ್ತೀನಿ, ಇಲ್ಲಾಂತಂದರೆ ಬಾಲ್ಕನಿಲಿ ಇಟ್ಬಿಡ್ತೀನಿ ಪೂಜೆ ಮಾಡಿದ್ಮೇಲೆ. ಅದರಿಂದ ಈ ಸರಿ ನನಗೆ ಕ್ಲೀನಿಂಗ್ ಸ್ವಲ್ಪ ಸಹಾಯ ಆಯಿತು ಅನ್ಬೋದು, ಇಲ್ಲಾಂದರೆ ಪ್ರತಿ ಸಲ ಇಷ್ಟೊತ್ತಿಗೆ ಕಪ್ಪಾಗಿಬಿಡ್ತಾಯಿತ್ತು ದೇವ್ರ ಮನೆ. ಈ ಸರಿ ಸ್ವಲ್ಪನೂ ಕಪ್ಪಾಗಿರಲಿಲ್ಲ, ಅಷ್ಟು ನೀಟಾಗೇ ಇತ್ತು. ಸ್ವಲ್ಪ ಹಂಗೆ ವಿಮ್ ಜೆಲ್ ಹಾಕಿಬಿಟ್ಟು ಬಿಸಿನೀರಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿ ತೊಳ್ಕೊಳ್ತಾ ಇದ್ದೀನಿ. ಏನಿಲ್ಲ, ಜಾಸ್ತಿ ಏನು ಇಟ್ಟಿಲ್ಲ ನಾನು, ನಾರ್ಮಲಾಗಿ ಡೈಲಿ ಪೂಜೆ ಮಾಡೋದಕ್ಕೂ ನಾನು ಜಾಸ್ತಿ ಇಟ್ಕೊಂಡಿಲ್ಲ, ಸ್ವಲ್ಪನೇ, ಅಂದರೆ ಏನು ಬೇಕೋ ಅಷ್ಟು. ವಿಗ್ರಹಗಳನ್ನೆಲ್ಲ ಜಾಸ್ತಿ ಇಡಬಾರ್ದು, ಅಂದರೆ ಇದ್ರೂ ಅದಕ್ಕೆ ತಕ್ಕನಾಗಿ ಪೂಜೆಗಳೆಲ್ಲ ಆಗಬೇಕು ಅಂತಾರೆ. ಹಾಗಾಗಿ ನಾನು ಗಣೇಶ ಅಂತ ಒಂದು ಸಣ್ಣ ವಿಗ್ರಹ ಬಿಟ್ಟರೆ ಬೇರೆ ಯಾವ ವಿಗ್ರಹನೂ ಇಟ್ಟಿಲ್ಲ. ಅದಕ್ಕೂ ಅಷ್ಟೇ, ಈಗ ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆಯಲ್ಲಿ ಅಭಿಷೇಕ ಮಾಡ್ತಾರೆ, ಅಂದರೆ ಆ ದೇವ್ರಿಗೆ ಏನು ಪೂಜೆ ಮಾಡಬೇಕು ಅದ್ರದ್ದೆಲ್ಲ ಮಾಡಿಬಿಡ್ತಾರೆ. ಇಟ್ಟಿದ್ರೂ ಈಗ ವರ್ಷಕ್ಕೆ ಒಂದು ಸರಿ ಅವ್ರ ಕೈಲೇ ನಾವು ಪೂಜೆ ಮಾಡಿಸ್ಬೋದು, ಇಲ್ಲಾಂದರೆ ಮನೆಯಲ್ಲೇ ನಾವು ತಿಂಗಳ ಅದಕ್ಕೆ ಅಭಿಷೇಕಗಳು ಅದೆಲ್ಲ ಮಾಡಬೇಕಂತೆ. ಸೊ ಹಂಗಾಗಿ ನಾನು ಯಾವುದನ್ನು ಇಟ್ಟಿಲ್ಲ, ಫೋಟೋಸ್ಗೆ ಪೂಜೆ ಮಾಡಿಬಿಡ್ತೀನಿ. ಇನ್ನು ದೀಪಗಳು, ಕಳಸ, ಅದು ಬಿಟ್ಟರೆ ಜಾಸ್ತಿ ಐಟಮ್ಸ್ ನಾನು ಇಟ್ಟಿಲ್ಲ. ಬೆಳ್ಳಿ ಐಟಮು ಕೂಡ ಜಾಸ್ತಿ ಇಲ್ಲ, ಇಷ್ಟೇ ಬೇಸಿಕ್ಕಾಗಿ ಏನು ಬೇಕೋ ದೇವ್ರ ಮನೆಗೆ ಅಷ್ಟೇ. ಅದಕ್ಕೆ ಬೇಗ ಈಸಿ ಆಗಿಬಿಡುತ್ತೆ ನನಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಕ್ಲೀನ್ ಮಾಡೋದಕ್ಕೆ ಕಷ್ಟ ಅಂತಲ್ಲ, ಬಟ್ ವಿಧಿವಿಧಾನ ಗೊತ್ತಿಲ್ಲದೆ ಸುಮ್ಮನೆ ತುಂಬ್ಕೊಳ್ಳೋದು ಒಳ್ಳೆಯದಲ್ಲ ಅನ್ನೋದು ನನ್ನ ಒಂದಿದು. ಸುಮ್ಮನೆ ಇಷ್ಟ ಆಯಿತು ಅಂತ ಎಲ್ಲ ಥರ ವಿಗ್ರಹನೂ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟು ಅದಕ್ಕೇನೋ ಒಂದು ರೀಸನ್ಸ್ ಇರುತ್ತೆ, ಅದನ್ನೆಲ್ಲ ಮಾಡಲಿಲ್ಲ ಅಂತಂದರೆ ಸರಿ ಹೋಗಲ್ಲಲ್ವಾ. ಅದಕ್ಕೋಸ್ಕರ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಪೂಜೆ ಐಟಮ್ಗಳಿರ್ಬೋದು ಎಲ್ಲನೂ ಇಟ್ಕೊಂಡಿರೋದು. ಆಮೇಲೆ ಒಂದು ರೀಸನ್ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಬೇಜಾರಾಗ್ತಾಯಿತ್ತು ನನಗೆ. ಇಷ್ಟೊತ್ತಿಗಾಗಲೇ ನಮ್ಮ ಮನೇಲಿ ಸತ್ಯನಾರಾಯಣ ಪೂಜೆಯಾಗಿ ಒಂದು 5-6 ತಿಂಗಳು ಆಗಬೇಕಾಗಿತ್ತು. ರೀಸನ್ನೇ ಗೊತ್ತಿಲ್ಲ ಯಾಕೆ ಇಷ್ಟು ಮುಂದಕ್ಕೆ ಹಾಕ್ಕೊಂಡು ಬಂದಿದ್ದು ಅಂತ. ಬಟ್ ದೇವರನ್ನು ಎಷ್ಟು ಜನ ನಂಬ್ದೋರೋ ಅಥವಾ ನಂಬಲ್ವೋ ನಂಗೆ ಗೊತ್ತಿಲ್ಲ, ನಾನು ನಂಬ್ತೀನಿ ಏನೋ ಒಳ್ಳೇದಾಗುತ್ತೆ ಅಂತ. ಒಳ್ಳೆಯದೇ ದೇವರು, ನಮ್ಮ ಒಳ್ಳೆತನನೇ ನಮಗೆ ದೇವರು ಆ ಥರ. ಆದರೆ ಬಟ್ ಇವತ್ತೇನಾಗಿದೆಯಲ್ಲ ಪರ್ಫೆಕ್ಟ್ ಟೈಮಿಗೆ ಆಗಿದೆ. ಆ ದೇವರು ಏಕಾದಶಿ ದಿನ ಅಂದರೆ ಏನು ನನಗೆ ಸಿಕ್ಕಿದೆ ಈ ಟೈಮು, ಇದು ಪರ್ಫೆಕ್ಟ್ ಟೈಮು. ಕೆಲವೊಂದು ರೀಸನ್ಸಿಂದ ಅದು ನಾನು ಹೇಳೋಕ್ಕಾಗಲ್ಲ, ಬಟ್ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಂಥ ಒಳ್ಳೆಯ ದಿನ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಪೂಜೆ ಅಂತೂ ಆಯಿತು, ಆ್ಯಂಡ್ ನಾನು ಅಂದ್ಕೊಂಡಿಲ್ಲ ಇರೋದೆಲ್ಲನೂ ಆಗಿ ಪೂಜೆ ಆಗಿರೋದು. ನನಗೊಂಥರ ಖುಷಿ, ಆಶ್ಚರ್ಯ. ಇದಕ್ಕೋಸ್ಕರನೇ ಇಲ್ಲಿವರೆಗೂ ಈ ಪೂಜೆ ನಿಂತೋಯ್ತಾ ಅಂತಲೂ ಅನ್ನಿಸ್ತು. ಎಲ್ಲ ಕ್ಲಿಯರಾಗಿ ಒಂದು ಏನಂತ ಹೇಳ್ತಾರೆ, ನಿಜವಾಗ್ಲೂ ನಾನು ಈ 1.5 ವರ್ಷದಿಂದ ಏನೇನು ಕನ್ಫ್ಯೂಷನ್ಸ್ ಇತ್ತು ಅದು ಎಲ್ಲ ಇಮ್ಮಿಡಿಯೇಟಾಗಿ ಕ್ಲಿಯರ್ ಆಯಿತು. ತುಂಬ ಒಳ್ಳೆಯದು ಅಂತ ಅನ್ನಿಸ್ತು. ನನಗೆ ಗೊತ್ತಿಲ್ಲ, ನಾನು ತುಂಬ ಬೇಜಾರಲ್ಲಿದ್ದೆ, ಯಾಕೆ ಸತ್ಯನಾರಾಯಣ ಪೂಜೆ ಹಿಂದಕ್ಕೆ ಹೋಗ್ತಾ ಇದೆ, ನನ್ನಿಂದ ಏನಾದರೂ ತೊಂದರೆ ಆಯಿತಾ, ನಾನು ಲಾಸ್ಟ್ ಟೈಮ್ ಪೂಜೆ ಮಾಡಿದ್ದೆ ಏನಾದರೂ ತೊಂದರೆ ಆಯಿತಾ, ನನ್ನ ಕೈಲಿ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತನಾ, ಈ ವರ್ಷ ಆಗೋದೇ ಇಲ್ವಾ ಅನ್ನೋ ಥರನೂ ಅನಿಸ್ಬಿಟ್ಟಿತ್ತು. ಬಟ್ ಹೆಂಗೆ ಅಂತ ಅಂದರೆ ಹಿಂಗೆ ರಪ್ ಅಂತ ನಾನು ಅಂದ್ಕೊಂಡಿದ್ದು, ನನ್ನಲ್ಲಿದ್ದಿದ್ದೆಲ್ಲ ಇದು ಕ್ಲಿಯರಾಗಿ ನನಗೊಂದು ಒಳ್ಳೆಯ ಗುರಿ ಅಥವಾ ಏನಂತ ಹೇಳ್ತಾರಲ್ಲ, ಇದು ನಿಂದು ಇದು ಈ ಥರ ಅಂತ ನನಗೊಂದು ಸಣ್ಣ ಸಮಯದಲ್ಲೇ ಎಲ್ಲ ತೋರಿಸ್ಕೊಟ್ಬಿಟ್ಟು ಇವತ್ತು ಪೂಜೆ ಆಗಿದೆ. ನಂಗೆ ತುಂಬ ಸಮಾಧಾನ ಇದೆ, ತುಂಬ ಖುಷಿ ಇದೆ. ನಾವು ಟೀಪಾಯ್ ಮೇಲೇ ದೇವ್ರನ್ನ ಕೂರಿಸ್ತೀವಿ, ಜೋರಾಗೆಲ್ಲ ಏನೂ ಇಲ್ಲ. ಅಂದರೆ ಸತ್ಯನಾರಾಯಣ ಕತೆ ಓದಿಸೋರು ತುಂಬ ಗ್ರ್ಯಾಂಡಾಗೆಲ್ಲ ಮಾಡ್ತಾರೆ, ತಪ್ಪೇನಿಲ್ಲ. ಅವರು ನಮಗೆ ಪೂಜೆ ಮಾಡಿದಾಗಲೂ ಹೇಳ್ತಾರೆ, ದೇವ್ರು ಹೇಳ್ತಾರಂತೆ, ನಿನಗೆ 100 ರೂಪಾಯಿ ಸಿಕ್ಕಿದ್ರೆ 10 ರೂಪಾಯಿ ದೇವ್ರಿಗೆ ಅಂತಲೇ ಖರ್ಚು ಮಾಡು ಅಂತ. ಸೊ ಹಂಗೆ ಕೊಟ್ಟಿರ್ಬೇಕಾದ್ರೆ ಅವ್ರು ಮಾಡಿರ್ತಾರೇನೋ. ಬಟ್ ನನಗೇನು ಅನಿಸುತ್ತೋ, ನನಗೆ ನಮ್ಮ ಐನೋರು ಹಿಂಗೆ ಪೂಜೆ ಮಾಡಬೇಕು ಅಂತ ಅವ್ರು ಹೇಳ್ತಾರೋ, ನಾನು ಅದೇ ಥರ ಮಾಡ್ಕೊಂಡು ಹೋಗೋದು. ಇನ್ನು ನಾಳೆಗೆ ಎಲ್ಲ ಸೀರೆ, ಪ್ರಗತಿಗೆ ಬಟ್ಟೆ, ಪ್ರೀತಮಿಗೆ ಬಟ್ಟೆ ಎಲ್ಲನೂ ರೆಡಿ ಮಾಡಿ ಬಳೆಗಳನ್ನೆಲ್ಲ ಸೆಟ್ ಮಾಡಿ ಇಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿತ್ತು ಮತ್ತು ಭಯ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಭಯ. ನೈಟೆಲ್ಲ ಒಂಥರ ಭಯ, ನಾಳೆನೇ ಪೂಜೆ, ಎಲ್ಲ ಚೆನ್ನಾಗಾಗ್ಬಿಡಲಿ ಅಂತ ಒಂದು ಟೆನ್ಷನು ಅದೆಲ್ಲ. ಸೊ ನೆಕ್ಸ್ಟ್ ವ್ಲಾಗು ಸತ್ಯನಾರಾಯಣ ಸ್ವಾಮಿ ಪೂಜೆಯ ವ್ಲಾಗ್ನ ಹಾಕ್ತೀನಿ.
ಸೊ ನೀವು ಕೂಡ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ. ನಿಮಗೂ ದೇವರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇವತ್ತಿನ ನಮ್ಮ ಮನೆಯ ಕ್ಲೀನಿಂಗ್ ರೊಟೀನ್ ವ್ಲಾಗ್ ಆ್ಯಂಡ್ ನೀವು ಮೋಟಿವ್ ಆಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಮುಗೀತು. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.